ಕರ್ನಾಟಕ ಪ್ರೈಮ್ಗೆ ಸ್ವಾಗತ. ಬಿಜೆಪಿಯಲ್ಲಿ ಒಂದು ಸಿದ್ಧಾಂತ ಇದೆ, ಅವ್ರು ಮಾಡ್ಕೊಂಡಿರೋದು ಒಂದು ರೂಲ್ಸ್ ಇದೆ. ಸಿದ್ಧಾಂತ ಅಂದರೆ ಸಂವಿಧಾನ ಅಲ್ಲ, ಅದಕ್ಕೇನು 20 ಜನ ಸೈನಲ್ಲಿ ಹಾಕಿದಂಗೆ ಅಲ್ಲ. ಅವರವರೇ ಒಂದು ರೂಲ್ಸ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ, ವಿಶೇಷವಾಗಿ ನರೇಂದ್ರ ಮೋದಿ ಅವರು ಬಂದ ನಂತರ ಮತ್ತು ಅಮಿತ್ ಶಾ ಅವರು ಅಧ್ಯಕ್ಷರಾಗಿದ್ದಾಗ 75 ವರ್ಷ ಕಳೆದ ನಂತರ ಅವರಿಗೆ ಟಿಕೆಟ್ ಇಲ್ಲ. ಹಾಗಾಗಿ ಅಡ್ವಾಣಿ ಅವರಿಗೆ, ಮುರಳಿ ಮನೋಹರ್ ಜೋಶಿ ಅವರಿಗೆ, ಇನ್ನೂ ಅನೇಕರಿಗೆ 75 ವರ್ಷ ಆದವರಿಗೆ ಟಿಕೆಟ್ ಕೊಡಲಿಲ್ಲ. ಮತ್ತು ಸಕ್ರಿಯರಲ್ಲದ ಕೆಲವರಿಗೂ ಕಳೆದ ಬಾರಿ ಟಿಕೆಟ್ ಕೊಡಲಿಲ್ಲ. ಸದಾನಂದ ಗೌಡರು ಕೊಡಲಿಲ್ಲ, ಈಶ್ವರಪ್ಪನವರು ಅಂದರೆ ಗೊತ್ತಿಲ್ಲ, ಬೇರೆ ಬೇರೆ ಅವರು ಒಂದೊಂದು ರೀತಿಯಲ್ಲಿ ಅದಕ್ಕೆ ಹೀಗಿರಬೇಕು ಅಂತ ಮಾಡ್ಕೊಂಡಿದ್ದಾರೆ. ಇರಲಿ ಬಿಡಿ. ಯಡಿಯೂರಪ್ಪನವರಿಗೆ ಸ್ವಲ್ಪ ಅವಕಾಶ ಕೊಟ್ಟರು, 1-2 ವರ್ಷ ಏನೋ ಕೊಟ್ಟರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ. ಬೇರೆ ಯಾರಿಗೂ ಅವಕಾಶ ಕೊಡಲಿಲ್ಲ, ಅಂತ ಅವ್ರಿಗೂ ಟಿಕೆಟ್ ಇಲ್ಲ. ಈಗ ವಿಚಾರ ಬರೋದು ನರೇಂದ್ರ ಮೋದಿ ಅವರಿಗೆ ನಾಳಿದ್ದು ನವೆಂಬರ್ 17ನೇ ತಾರೀಕು 75 ವರ್ಷ ಪೂರ್ತಿ ಆಗುತ್ತೆ. ಹಾಗಿದ್ರೆ BJP ಉಳಿದವರಿಗೆಲ್ಲ ರೂಲ್ಸ್ ಮಾಡ್ತಲ್ಲ, ಇವರು ಕೂಡ ಇಳಿತಾರ ಪ್ರಧಾನಮಂತ್ರಿ ಪಟ್ಟದಿಂದ ಅಂತ ಹೇಳಿ ಚರ್ಚೆ ಯಾಕಾಗ್ತಾ ಇದೆ. ಸೆಪ್ಟೆಂಬರ್ 17ನೇ ತಾರೀಕಿಗೆ ಚರ್ಚೆ ಯಾಕಾಗ್ತಾ ಇದೆ ಅಂತಂದರೆ, ಭಾಳ ಮುಖ್ಯವಾಗಿ RSS ಕಚೇರಿಗೆ 11 ವರ್ಷಗಳ ನಂತರ ಭೇಟಿ ಕೊಟ್ಟರು. ಇದು ಅಲ್ಲಿಯ RSS ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವರಿಗೆ ಹೋಗ್ಬಿಟ್ಟು, ಇಲ್ಲ ನಾನು 75 ವರ್ಷದ ನಂತರ ಮಾಡಲ್ಲ ಅಂತ ಹೇಳಿದ್ದಾರೆ ಅಂತ ವಿರೋಧ ಪಕ್ಷಗಳು ಮಾತಾಡ್ತಾ ಇದೆ. ಆಡಳಿತ ಪಕ್ಷ ಏನು ಹೇಳಿಲ್ಲ ಇದರ ಬಗ್ಗೆ. ಈ ಹಿಂದೆ ಕೂಡ ಇದರ ಬಗ್ಗೆ ಭಾಳ ಚರ್ಚೆ ಆಗಿತ್ತು. ಅರವಿಂದ್ ಕೇಜ್ರಿವಾಲ್ ಹೇಳಿದರು, 75 ಆಗತ್ತೆ, ನೀವು ಈಗ ಓಟ್ ಕೊಡ್ತಾ ಇರೋದು ಅಮಿತ್ ಶಾ ಅವರಿಗಾಗಿ ಅಲ್ವಾ ಅಂತ ಕೇಳಿತ್ತು. ಮತ್ತೊಂದು ಕಡೆ ಗಡ್ಕರಿ ಆಗ್ತಾರೆ ಅಂತಿದೆ, ಜೈಶಂಕರ್ ಆಗ್ತಾರೆ ಅಂತಿದೆ. ಆದರೆ ನರೇಂದ್ರ ಮೋದಿ ಅವರು ಮಾತ್ರ ಅವತ್ತು ಲೋಕಸಭೆಯಲ್ಲಿ ಏನು ಹೇಳಿದರು, ಇದು ನಮ್ಮ 3ನೇ ಬಾರಿ ಅಷ್ಟೇ, 3ನೇ ಬಾರಿ ಇನ್ನೂ ಇದೆ ಅನ್ನುವಂಥ ರೀತಿಯಲ್ಲಿ. ಅಂದರೆ 2029ಕ್ಕೂ ನಾನೇ ಅಂತ. BJP ಕೂಡ ಹೇಳ್ತಾ ಇರೋದು 2029ಕ್ಕೂ ಹೌದಪ್ಪ, ನಾವು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲೇ ಹೋಗ್ತೀವಿ ಅಂತ. ಒಟ್ಟಾರೆ 75 ವರ್ಷದ ಈ ಒಂದು ಕಾಲಘಟ್ಟ ಇದೆಯಲ್ಲ, ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಹಾಗಿದ್ರೆ ಏನಾಗ್ಬೋದು BJPಯಲ್ಲಿ? ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್ ನಿಮಗಾಗಿ. आदरणीय अध्यक्ष जी, मैं विश्वास से कहता हूं, हमें और बड़े लक्ष्य पार करने और हम करके रहेंगे. और माननीय अध्यक्ष जी, ये तो अभी हमारी तीसरी ही टर्म है. ಇಂಡಿ ಕೂಟದ ನಾಯಕರಿಗೆ ನರೇಂದ್ರ ಮೋದಿ ಅವರನ್ನ ಇದುವರೆಗೂ ಕೂಡ ಸೋಲಿಸೋಕೆ ಆಗಿಲ್ಲ. ಆದ್ರಿಂದ ಅವಕಾಶ ಸಿಕ್ಕಾಗ್ಲೆಲ್ಲ ಮೋದಿ ನಿವೃತ್ತಿ ಆಗ್ತಾರೆ ಅಂತ ಆಗಾಗ ಗಾಳಿ ಸುದ್ದಿ ಹಬ್ಬಿಸೋದನ್ನ ಮಾತ್ರ ನಿಲ್ಲಿಸಲ್ಲ. अब मोदी जी अगले साल 17 सितंबर को रिटायर होने वाले हैं. तो मैं बीजेपी से पूछना चाहता हूं, आपका प्रधानमंत्री का दावेदार कौन है? तो मैं लोगों को, देश के लोगों को आगाह करना चाहता हूं, मोदी जी अपने लिए वोट नहीं मांग रहे. मोदी जी अमित शाह को प्रधानमंत्री बनाने के लिए वोट मांग रहे हैं. मैं अरविंद केजरीवाल एंड कंपनी और पूरे इंडिया अलायंस को कहना चाहता हूं, मोदी जी 75 साल के हो जाए, इससे आपको आनंदित होने की जरूरत नहीं है. ये भारतीय जनता पार्टी के संविधान में कहीं नहीं लिखा है. मोदी जी ही ये टर्म पूरी करेंगे और मोदी जी ही आगे देश का नेतृत्व करते रहेंगे. ನಿವೃತ್ತಿ ಪ್ಲಾನ್ ಹೇಳಲು RSS ಕಚೇರಿಗೆ ಭೇಟಿ. ಕೇಜ್ರಿವಾಲ್ ಬಳಿಕ ಸಂಜಯ್ ರಾವತ್ ಬಾಂಬ್. ನಿನ್ನೆ ಪ್ರಧಾನಿ ಮೋದಿ ನಾಗ್ಪುರದ RSS ಕಚೇರಿಗೆ ಭೇಟಿ ನೀಡಿದ್ರು. ಅದರ ಬಗ್ಗೆ ಮಾತನಾಡಿದ ಶಿವಸೇನೆ ನಾಯಕ ಸಂಜಯ್ ರಾವತ್, ಪ್ರಧಾನಿ ನರೇಂದ್ರ ಮೋದಿ ಸೆಪ್ಟೆಂಬರ್ನಲ್ಲಿ ನಿವೃತ್ತರಾಗಲು ಯೋಜನೆಯನ್ನ ರೂಪಿಸುತ್ತಿದ್ದಾರೆ. ನಾಗ್ಪುರದಲ್ಲಿರುವ RSS ಪ್ರಧಾನ ಕಚೇರಿಗೆ ಹೋಗಿದ್ದು ಕೂಡ ಅದೇ ಕಾರಣಕ್ಕೆ ಎಂದಿದ್ದಾರೆ. ಆದರೆ ರಾವತ್ ಹೇಳಿಕೆಯನ್ನು ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಖಂಡಿಸಿದ್ದಾರೆ. सितंबर में रिटायरमेंट का एप्लीकेशन लिखने के लिए शायद वो RSS मुख्यालय गए. मेरी जो जानकारी है, 10-11 साल में कभी मोदी जी गए नहीं. मोदी जी गए हैं, वो बताने के गए हैं मोहन राव भागवत जी से की टाटा बाय बाय, मैं जा रहा हूँ. मोदीजींचा उत्तराधिकारी शोधण्याचं कुठलंही कारण नाही. मोदीजी आमचे नेते आहेत, अजून बरेच वर्ष मोदीजी काम करणार आहेत. आमचा सगळ्यांचा आग्रह आहे, आम्ही 2029चे पंतप्रधान म्हणून मोदीजींकडेच बघतो आहे, पूर्ण देश बघतो आहे. BJP ರೂಲ್ಸ್ ಚೇಂಜ್. ಬಿಜೆಪಿಯ ಹಲವರು 75 ವರ್ಷ ಆಗ್ತಿದ್ದಂತೆ ನಿವೃತ್ತಿ ಆಗ್ತಾ ಇದ್ರು. ಬಿಜೆಪಿಯಲ್ಲಿ 75 ದಾಟಿದ್ರೆ ನಿವೃತ್ತಿ ಆಗೋ ಪ್ರತೀತಿಯೂ ಇತ್ತು. 75 ದಾಟಿದ ಹಲವರಿಗೆ ಬಿಜೆಪಿ ಟಿಕೆಟ್ ನೀಡಲ್ಲ, ಹಿಂದೆಯೂ ನೀಡ್ತಾ ಇರಲಿಲ್ಲ. ಸದಾನಂದ ಗೌಡ, ಈಶ್ವರಪ್ಪಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿತ್ತು. ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅಂತಹ
ಮಹಾನ್ ನಾಯಕರು 75ಕ್ಕೆ ನಿವೃತ್ತಿಯಾಗಿದ್ರು. ಆದರೆ ಮೋದಿ ವಿಚಾರದಲ್ಲಿ ಬಿಜೆಪಿ ಯೂ ಟರ್ನ್ ಹೊಡೆದಿದೆ. 75ಕ್ಕೆ ನಿವೃತ್ತಿ ಆಗಬೇಕು ಎಂಬ ನಿಯಮ ಇಲ್ಲ ಅಂತ ಅಮಿತ್ ಶಾ ಹೇಳಿದ್ರು. ಮೋದಿಜಿ 75 ವರ್ಷ ಆದ್ರೂ ಪ್ರಧಾನಿ ಆಗಿರ್ತಾರೆ ಅಂತ ಗೃಹ ಮಂತ್ರಿ ಅಮಿತ್ ಶಾ ಅವರು ಮೋದಿ ಬೆನ್ನಿಗೆ ನಿಂತಿದ್ರು. 2029ಕ್ಕೂ ನಾವೇ ಬರ್ತೀವಿ ಅಂತ ಮೋದಿ ಹಲವು ಬಾರಿ ಹೇಳಿದ್ದಾರೆ. ಆದರೆ 75 ದಾಟಿದ್ರು ನಾನೇ ಪ್ರಧಾನಿಯಾಗಿ ಮುಂದುವರಿಯುತ್ತೇನೆ ಅಂತ ಮೋದಿ ಎಲ್ಲೂ ಹೇಳಿಲ್ಲ. ಅದೇ ಕಾರಣಕ್ಕೆ ವಿಪಕ್ಷಗಳು ಪ್ರಶ್ನೆ ಮಾಡುತ್ತಿವೆ. ರಾಜಶೇಖರ ಜಹಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ವಿಪಕ್ಷಗಳದ್ದು ಹೇಗಾಗಿದೆ ಅಂತಂದರೆ ಪರಿಸ್ಥಿತಿ, ನರೇಂದ್ರ ಮೋದಿ ಅವರನ್ನು ಚುನಾವಣೆಯಲ್ಲಂತೂ ಸೋಲಿಸೋಕ್ಕಾಗಿಲ್ಲ. ಚುನಾವಣೆ ಅಂತಂದರೆ ನೀವು ಸೋಲಿಸ್ಬೇಕು ಅಲ್ವಾ, ಚುನಾವಣೆಯಲ್ಲಂತೂ ಸೋಲಿಸಲಿಕ್ಕಾಗಲಿಲ್ಲ. ಈಗ ಹೇಗಾಗಿದೆ ಅಂತಂದರೆ, ಈ ಸಾಧಾರಣವಾಗಿ ನಮಗೆ ಶಾಲೆಯಲ್ಲಿ ಜೋರಾದ ಮೇಸ್ಟ್ರು ಇರ್ತಾರೆ, ಹೆಡ್ ಮಾಸ್ಟರ್ ಇರ್ತಾರೆ. ಒಮ್ಮೆ ಶಾಲೆ ಬಿಟ್ಟು ಅವರು ಬೇರೆ ಶಾಲೆಗೆ ಹೋದರೆ ಸಾಕು ಅಂತಿರುತ್ತಲ್ಲ, ಹಂಗಾಗ್ಬಿಟ್ಟಿದೆ. ಸೋಲ್ಸೋಕ್ಕಂತೂ ಆಗಲ್ಲ, ನಿವೃತ್ತಿಯಾಗಿ ಹೋಗ್ರಪ್ಪ ಅನ್ನುವಂಥ ರೀತಿಯಲ್ಲಿ. ಅದನ್ನು ಡಿಸೈಡ್ ಯಾರು ಮಾಡಬೇಕು? ಅದೇನು ಸಂವಿಧಾನ ಅಲ್ಲ ಅಲ್ವಾ. ಈಗ ರಾಷ್ಟ್ರಪತಿ ಆಗಬೇಕು ಅಂತಂದರೆ 35 ವರ್ಷ ಕಳೆದಿರಬೇಕು. ಈಗೆಲ್ಲ ಕೆಲವು ರೂಲ್ಸ್ ಇದೆ. ನಿಮಗೆ ಸಣ್ಣ ಹುಡುಗರಿಗೆಲ್ಲ ಕೊಡೋಕ್ಕಾಗಲ್ಲ, ಅದು ಗೊತ್ತಿರ್ಬೋದು ನಿಮಗೆ. ಅಟ್ಲೀಸ್ಟ್ ಸ್ವಲ್ಪ ಅವರು ಪ್ರೌಢಿಮೆ ಬಂದಿರಬೇಕು ಅನ್ನೋಂಥ ಕಾರಣಕ್ಕಾಗಿ. ಹಾಗೇನೆ ಸೋಲ್ಸೋಕ್ಕಂತೂ ಆಗೋದಿಲ್ಲ. ಯಾಕಂದರೆ ತನ್ನ 50ನೇ ವರ್ಷದಿಂದ ಅವರು 2001ರಿಂದ ಶುರುವಾಗುತ್ತೆ. ಅವರು ಎಲ್ಲೋ RSS ಕೆಲಸಗಳನ್ನು ಮಾಡಿಕೊಂಡು ಇರ್ತಾರೆ. ಆ ಸಂದರ್ಭದಲ್ಲಿ ಕೇಶುಭಾಯ್ ಪಟೇಲ್ ಅವರ ಜೊತೆಗಿನ ಸ್ವಲ್ಪ BJP ಗುದ್ದಾಟದಿಂದಾಗಿ ಅಲ್ಲಿ ಹೊಸ ಮುಖ್ಯಮಂತ್ರಿಯನ್ನು ಮಾಡಬೇಕಾಗತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಎಲ್ಲೋ ಇದ್ದಂತಹ, ಎಲ್ಲಿಂತಂದರೆ ಅವತ್ತು ರಾಜೇಶ್ ಪೈಲಟ್, ಈ ಸಚಿನ್ ಪೈಲಟ್ ಇದ್ದಾರಲ್ಲ, ರಾಜೇಶ್ ಪೈಲಟ್ ದೊಡ್ಡ ನಾಯಕ, ಕಾಂಗ್ರೆಸ್ ನಾಯಕ. ಅವರೊಂದು ಏರೋಪ್ಲೇನ್ ಆಕ್ಸಿಡೆಂಟಲ್ಲಿ ಮೃತಪಡ್ತಾರೆ. ಅವರ ಅಂತ್ಯಕ್ರಿಯೆ ಆಗ್ತಾ ಇರುತ್ತೆ. ನರೇಂದ್ರ ಮೋದಿಗೆ ಫೋನ್ ಹೋದಾಗ ನರೇಂದ್ರ ಮೋದಿ ಎಲ್ಲಿರ್ತಾರೆ ಅಂತಂದರೆ, ಆ ರಾಜೇಶ್ ಪೈಲಟ್ ಅವರ ಜೊತೆ ಒಬ್ಬ ಮಾಧ್ಯಮದವರು ಇರ್ತಾರೆ, ಒಬ್ಬ ವಿಡಿಯೋಗ್ರಾಫರ್ ಶೂಟಿಂಗ್ ಮಾಡ್ತಾ ಇರುವಂಥವ್ರು. ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಾರೆ. ರಾಜೇಶ್ ಪೈಲಟ್ ಅಂತ್ಯಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಂಡಿರ್ತಾರೆ, ದೊಡ್ಡ ಘಟಾನುಘಟಿಗಳು. ಅಲ್ಲಿರ್ತಾರೆ ಅಂತ ನರೇಂದ್ರ ಮೋದಿ. ಆಗ ಅಲ್ಲಿಗೆ ಫೋನ್ ಬರುತ್ತಂತೆ, ಯಾರ್ದು ವಾಜಪೇಯಿ ಅವ್ರದ್ದು, ನೀನು ಬಾ, ನಿನಗೆ ಸ್ವಲ್ಪ ಕೆಲಸ ಇದೆ ಇಲ್ಲಿ ಗುಜರಾತ್ನಲ್ಲಿ ಹೇಳಿ. ಹಂಗೆ ಬಂದವರು ಅವರು ಮುಖ್ಯಮಂತ್ರಿ ಆಗೋದು. ಅಲ್ಲಿ ಮುಖ್ಯಮಂತ್ರಿ ಆದವರು ಮತ್ತೆ ತಿರುಗಿ ನೋಡಲೇ ಇಲ್ಲ. ಅವರು 3 ಬಾರಿ ಮುಖ್ಯಮಂತ್ರಿ ಆಗ್ತಾರೆ, 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ. ಈಗ ವಯಸ್ಸು 75. ಅಲ್ಲಿ ತನಕ ಅವರನ್ನು ಯಾರು ಸೋಲ್ಸೋಕ್ಕಾಗಲಿಲ್ಲ ನೋಡಿ. ನಿರಂತರ ನಾವು ಸಾಧಾರಣವಾಗಿ ಹೇಳ್ತೀವರಲ್ಲ, 35 ಕಳೆದ ನಂತರ ಮುಗಿದೋಯ್ತು ಲೈಫು, 40 ಕಳೆದ ನಂತರ ಮುಗಿದೋಯ್ತು ಲೈಫು, 45 ಕಳೆದ ನಂತರ ಮುಗಿದೋಯ್ತು ಲೈಫು. ಅರೇ, ನರೇಂದ್ರ ಮೋದಿಯವರ ನಿಜವಾದ ರಾಜಕೀಯ ಜೀವನ ಆರಂಭವಾಗಿದ್ದ 50ರ ನಂತರ. ಅದೆಲ್ಲರಿಗೂ ಇನ್ಸ್ಪಿರೇಷನ್ ಆಗಿರಲಿ ಅಂತ ಇರಲಿ. 2014ರಲ್ಲಿ ಯಾರು ಬಂದರು? ನರೇಂದ್ರ ಮೋದಿ. ಉತ್ತರಾಧಿಕಾರಿ ಬೇರೆ ಯಾರು ಇರಲಿಲ್ಲ. 2019 ಉತ್ತರಾಧಿಕಾರಿ ಇಲ್ಲ, ಸ್ವತಃ ನರೇಂದ್ರ ಮೋದಿ. 2024 ಈಗ 2029 ತನಕ ಅವರೇ ಉತ್ತರಾಧಿಕಾರಿಗಳು ಯಾರೂ ಕಾಣ್ತಾ ಇಲ್ಲ. ಓಕೆ. ಸೊ ಈ ನಡುವೆ ಇಂಡಿ ಕೂಟದ ನಾಯಕರಿಂದ ಒಂದು ಹಗಲುಗನಸು. ಏನದು? 75ಕ್ಕೆ ನಿವೃತ್ತಿ, ಇದು BJPಯ ನಿಯಮ. ಸೆಪ್ಟೆಂಬರ್ಗೆ ಮೋದಿಗೆ 75 ವರ್ಷ ಆಗುತ್ತೆ. 75 ಆಗ್ತಾ ಇದ್ದಾಗೆ ಮೋದಿ ಪ್ರಧಾನಿ ಪಟ್ಟ ಬಿಡ್ತಾರಂತೆ. ಮೋದಿ ನಂತರ ಅಮಿತ್ ಶಾ ಪ್ರಧಾನಿ ಆಗ್ತಾರೆ ಅಂತೇಳಿ ವಿಪಕ್ಷಗಳು ಹೇಳ್ತಾ ಇರುವಂಥದ್ದು. ಸ್ಫೋಟಕ ಆರೋಪ ಮಾಡಿದರು 2024ರಲ್ಲಿ ಕೇಜ್ರಿವಾಲ್. ನಂತರ ಈಗ ಥೇಟ್ ಅಂಥದ್ದೇ ಮಾತನಾಡಿದ್ದಾರೆ ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್. 2029ರಲ್ಲೂ ನರೇಂದ್ರ ಮೋದಿಯೇ ಪ್ರಧಾನಿ ಆಕಾಂಕ್ಷಿ ಅಂತೇಳಿ BJP ಹೇಳ್ತಾ ಇದೆ. 2029ರಲ್ಲೂ ಮೋದಿಯವರೇ ಪ್ರಧಾನಮಂತ್ರಿ ಆಗ್ತಾರೆ. ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟಿದೆ ಕೇಸರಿ ಸೇನೆ. BJP RSS ನಾಯಕರು ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಮೋದಿ ನಂತರದ ನಾಯಕರು ತಯಾರಾಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಿಂದುತ್ವಕ್ಕೆ ಮತ್ತೊಂದು ಹೆಸರಿದೆ. ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ ಈಗ. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ನಿತಿನ್ ಗಡ್ಕರಿ ಭಾಳ ಫೇಮಸ್ ಮತ್ತು ಎಲ್ಲ ಪಕ್ಷಗಳಿಗೂ ಹೊಂದಾಣಿಕೆ ಆಗುವಂಥ ನಾಯಕ ಅವರು. ಮತ್ತು ವಿದೇಶಾಂಗ ನೀತಿಯಲ್ಲಿ S ಜೈಶಂಕರ್ ಭಾಳ ಚಾಣಕ್ಯ ಅಂತ ಮತ್ತು ಬಹಳ ವಿದ್ಯಾವಂತರಿದ್ದಾರೆ, ಅವರು ರೇಸಲ್ಲಿದ್ದಾರೆ. 370 ಆರ್ಟಿಕಲ್ ರದ್ದು, ನಕ್ಸಲ್ ನಿಗ್ರಹಗಳು ಅಮಿತ್ ಶಾ ಅವರ ಸಾಧನೆ. ಹಾಗಾಗಿ ಅಮಿತ್ ಶಾ ಅವರು ಕೂಡ ರೇಸಲ್ಲಿದ್ದಾರೆ. ಅಸ್ಸಾಂನ ಹಿಮಾಂತ್ ಬಿಸ್ವಾ ಶರ್ಮಾ ಕೂಡ ಬಹಳ ದೊಡ್ಡ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ಆದರೆ ಇದೆಲ್ಲವೂ ಕೂಡ 2029ರ ನಂತರ, ಅಂದರೆ 2034ಕ್ಕೆ ಆಲೋಚನೆ ಮಾಡಿ ಅನ್ನುವಂಥ ರೀತಿಯಲ್ಲಿದೆ.